ಮೈಸೂರಿನ ಸಿಟಿ ಬಸ್ ನಿಲ್ದಾಣದ ಸಮೀಪ ಕೆಎಸ್ಆರ್ಟಿಸಿ ಬಸ್ಗೆ ಬ್ರೇಕ್ ಫೇಲ್ ಆಗಿ ಮತ್ತೊಂದು ಬಸ್ಗೆ ಗುದ್ದಿದ ಪರಿಣಾಮ ಅದು ಆಟೋಗೆ ಗುದ್ದಿದ್ದು ಆಟೋ ಸಂಪೂರ್ಣವಾಗಿ ಜಖಂಗೊಂಡಿರುವಂತಹ ಘಟನೆ ಸಿಟಿ ಬಸ್ ಮುಂಭಾಗದಲ್ಲಿ ನಡೆದಿರುವಂತಹ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಏನು ಮೈಸೂರು ನಗರದ ಸಿಟಿ ಬಸ್ ನಿಲ್ದಾಣ ಇದೆ, ಅಲ್ಲಿಂದ ಇಳುವಾಲಕ್ಕೆ ಹೋಗುತ್ತಿದ್ದಂತಹ ಬಸ್ ಇದು ಅದರ ಹಿಂಭಾಗದ ಬಸ್ ಒಂದು ಬ್ರೇಕ್ ಫೇಲ್ಯೂರ್ ಆಗಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಅದು ಗುದ್ದಿರುವಂತದ್ದು. ಅದಕ್ಕೆ ಗುದ್ದಿದಂತಹ ಪರಿಣಾಮ ಸದ್ಯ ಕೆಎಸ್ಆರ್ಟಿಸಿ ಬಸ್ ಒಂದು ಆಟೋಗೆ ಹೋಗಿ ಗುದ್ದಿರುವಂತದ್ದು. ಸದ್ಯ ಅದೃಷ್ಟವಶಾತ್ ಯಾರಿಗೂ ಕೂಡ ಏನೂ ಆಗಿಲ್ಲ. ಆದರೆ ಕೆಎಸ್ಆರ್ಟಿಸಿ ಬಸ್ ಗುದ್ದಿದ ಪರಿಣಾಮ ಆಟೋ ಸಂಪೂರ್ಣವಾಗಿ ಬಸ್ನ ಹಾಗೂ ಡಿವೈಡರ್ನ ನಡುವೆ ಸಿಲುಕಿ ಹಾಕೊಂಡಿರುವಂಥದ್ದು. ಅಲ್ಲದೆ ಸದ್ಯ ಇದೀಗ ಸ್ಥಳದಲ್ಲಿ ಬಿಗುವಿನ ವಾತಾವರಣವು ಕೂಡ ಉಂಟಾಗಿರುವಂಥದ್ದು. ಅಲ್ಲದೆ ಏನು ಬಸ್ ಗುದ್ದಿದಂತಹ ಪರಿಣಾಮಕ್ಕೆ ಆಟೋ ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು. ಇನ್ನು ಬಸ್ನ ಹಿಂಭಾಗದ ಒಂದಷ್ಟು ಭಾಗವು ಕೂಡ ಜಖಂ ಆಗಿರುವಂಥದ್ದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏನು ಕೆಎಸ್ಆರ್ಟಿಸಿಯ ಒಂದು ಬಸ್ನ ಬ್ರೇಕ್ ಫೇಲ್ಯೂರ್ ಆಗಿ ಅದು ಮತ್ತೊಂದು ಬಸ್ಗೆ ಗುದ್ದಿರುವಂಥದ್ದು. ಆ ಪಕ್ಕದಲ್ಲೇ ಹೋಗುತ್ತಿದ್ದಂಥ ಆಟೋ ಏನಿದೆ ಅದು ಸಂಪೂರ್ಣವಾಗಿ ಸಿಲುಕಿ ಹಾಕಿಕೊಂಡಿರುವಂಥದ್ದು. ಸದ್ಯಕ್ಕೆ ಇದೀಗ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಬಸ್ ಗುದ್ದಿದಂತಹ ರಭಸಕ್ಕೆ ಡಿವೈಡರ್ ಹಾಗೂ ಬಸ್ಸಿನ ನಡುವೆ KA09A ಹಾಗೂ 6078 ಎಂಬ ನಂಬರ್ನ ಆಟೋ ಒಂದು ಸಿಲುಕಿ ಸಂಪೂರ್ಣವಾಗಿ ಜಖಂಗೊಂಡಿರುವಂಥದ್ದು. ಸದ್ಯ ಇದೀಗ ಅದೃಷ್ಟವಶಾತ್ ಆಟೋದಲ್ಲಿದ್ದಂಥವ್ರಿಗಾಗಿರ್ಬೋದು ಹಾಗೂ ಬಸ್ನಲ್ಲಿದ್ದಂಥವ್ರಿಗಾಗಿರ್ಬೋದು ಯಾರಿಗೂ ಕೂಡ ಏನೂ ಆಗಿಲ್ಲ. ಆದರೆ ಬಸ್ನ ಹಾಗೂ ಡಿವೈಡರ್ನ ನಡುವೆ ಸಿಲುಕಿದಂತಹ ಆಟೋ ಏನಿದೆ ಅದು ಸಂಪೂರ್ಣವಾಗಿ ಒಂದಷ್ಟು ಜಖಂಗೊಂಡಿರುವಂಥದ್ದು. ಅಲ್ಲದೆ ಶಿವರಾತ್ರಿಯ ದಿನದಿಂದ ಅದೃಷ್ಟವಶಾತ್ ಯಾವುದೇ ಏನೂ ಅವಘಡವೂ ಕೂಡ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆಯನ್ನು ಸಹ ನಡೆಸ್ತಾ ಇದ್ದಾರೆ. ಈ ಆಟೋ ಸಹ ನಗರದ ಸಿಟಿ ಬಸ್ ನಿಲ್ದಾಣದಿಂದ ಮತ್ತೊಂದು ಕಡೆಗೆ ಪ್ರಯಾಣಿಕರನ್ನ ಹೊತ್ತು ಕೂಡ ಸಾಗಿಸ್ತಾ ಇತ್ತು. ಆದರೆ ಹಿಂಭಾಗದಿಂದ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಬಸ್ ಬ್ರೇಕ್ ಫೇಲ್ಯೂರ್ ಆಗಿರುವ ಕಾರಣ ಅದು ಈ ಬಸ್ಗೆ ಬಂದು ಗುದ್ದಿರುವಂಥದ್ದು. ಈ ಬಸ್ ಈ ಆಟೋಗೆ ಗುದ್ದಿದರ ಪರಿಣಾಮ ಸದ್ಯಕ್ಕೆ ಆ ಆಟೋ ಸಂಪೂರ್ಣವಾಗಿ ಬಸ್ ಹಾಗೂ ಡಿವೈಡರ್ನ ನಡುವೆ ಸಿಲುಕಿ ಹಾಕಿಕೊಂಡು ಸದ್ಯ ಯಾವುದೇ ಅನಾಹುತಗಳು ಸಂಭವಿಸಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಸಹ ನಡೆಸ್ತಾ ಇದ್ದಾರೆ. ಅಲ್ಲದೆ ಆಟೋದ ಚಾಲಕರು ಹೇಳ್ತಾ ಇರುವಂಥದ್ದು, ನಮಗೆ ಏನು KSRTC ಈ ಅವಘಡದಿಂದ ನಮ್ಮ ಆಟೋಗೆ ಜಖಂ ಆಗಿರುವಂಥದ್ದು, ಆ ಪರಿಹಾರವನ್ನು ಅವರೇ ಭರಿಸಿಕೊಡಬೇಕು ಅನ್ನುವ ಮಾತನ್ನು ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಅನಂತ್ KS News 18 ಮೈಸೂರು. ನಾನು ಅಲ್ಲಿ ನಿಂತಿದ್ದೆ ಸರ್. ಈ ಘಟನೆ ನಡೆದ 2 ಗಂಟೆ ಟೈಮ್ ಆಗಿದೆ. ನಾನು ಅಲ್ಲಿ ನಿಂತಿದ್ದೆ. KR ಸರ್ಕಲ್ ಕಡೆಯಿಂದ ಬಸ್ ಬರ್ತಾ ಇತ್ತು, ಆಟೋನು KR ಸರ್ಕಲ್ ಕಡೆಯಿಂದ ಬರ್ತಾ ಇತ್ತು. ಈ ಬಸ್ ಬಂದು ಒಳಗಡೆಯಿಂದ ಬರ್ತಾ ಇತ್ತು. ಆ ಸ್ಪಾಟಿಂದ ಆ ಗಾಡಿ ಬ್ರೇಕ್ ಫೇಲ್ ಆಗಿದೆ, ಹಿಂದ್ಗಡೆ ಇರೋ ಬಸ್ಸು. ಅಲ್ಲಿಂದ ಗುದ್ದಿರೋ ಏಟ್ಗೆ ಆಟೋನ ಉಜ್ಕೊಂಡು ಇಲ್ಲಿ ತನಕ ಬಂದಿದೆ. ಆ ಕಲ್ಲಿಗೆ ಜಾಮ್ ಆಯಿತು. ಈ ಬಸ್ ಬಂದಿರೋದ್ರಿಂದ ಆಗುವಂಥ ಒಂದು ದೊಡ್ಡ ಪ್ರಾಣಾಪಾಯ ಪಾರ ಆಯ್ತು ಅಲ್ಲಿಂದ. ಈ ಬಸ್ ಇಲ್ಲ ಅಂದಿದ್ರೆ ಮೋಸ್ಟ್ಲಿ 3 ಜನ ಸ್ಪಾಟ್ ಔಟ್ ಆಗ್ಬಿಡೋರು. 3 ಜನ ಇದ್ರು, ಡ್ರೈವರ್ ಸೇರಿ 3 ಜನ ಇದ್ರು. 2 ಲೇಡೀಸು, ಸಣ್ಣ ಮಕ್ಕಳು, 2 ಹುಡುಗಿರು ಜೋರಾಗಿ ಕಿರ್ಚ್ಕೊಂಡ್ಬಿಟ್ರು. ಕಿರ್ಚಿದ್ರು ಬಂದ್ವಿ ನಾವು. ಬಂದು ಸೀದಾ ಅವ್ರನ್ನ ಕಷ್ಟಪಟ್ಟು ಆಚೆ ತೆಗೆದು ಅಲ್ಲಿಂದ ಬೇರೆ ಆಟೋ ಮಾಡಿ ಕಳಿಸಿದ್ದೀವಿ. ಈಗ ಈ ಘಟನೆ ನಡೆದು 2 ಗಂಟೆ ಟೈಮ್ ಆಗಿದೆ. ಯಾರು ಒಬ್ಬರಾದ್ರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. KSRTC ಅಧಿಕಾರಿಗಳು ಬರ್ತಾರೆ, ಇವ್ರು ನೋಡ್ತಾರೆ, ಇನ್ಸ್ಪೆಕ್ಟರ್ಗಳು ಬಂದು ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಕಾರ್ಪೊರೇಷನ್ ಇಲ್ಲೇ ಪಕ್ಕದಲ್ಲಿ ಇರೋದ್ರಿಂದ 2 ನಿಮಿಷದ ಕೆಲಸ JCB ತರಿಸ್ಬಿಟ್ಟು ಆ ಕಲ್ಲೊಂದು ಜಾಮ್ ಆಗಿರೋ ತೆಗೆದಿದ್ರೆ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗ್ತಿತ್ತು, ಪಬ್ಲಿಕ್ಗೂ ತೊಂದರೆ ಆಗ್ತಿರ್ಲಿಲ್ಲ. ಈ ತೊಂದರೆ ಇವರಿಂದನೇ ನಡೀತಾ ಇರೋದು, KSRTC ಇಂದ. ಮತ್ತೆ ಮೈಸೂರಲ್ಲಿ ಇರುವಂತದ್ದು 90% ಬಸ್ಗಳೆಲ್ಲ ಗುಜರಿ ಡಬ್ಬಾ ಬಸ್ಗಳು, ಕಪ್ಪು ಹೊಗೆ ಬರುವಂಥದ್ದು, ಬ್ರೇಕ್ ಫೇಲ್ ಆಗುವಂಥದ್ದು, ಇಂಥದ್ದೆಲ್ಲ ನಡೀತಾ ಇದೆ. ಅಲ್ಲಲ್ಲಿ ನಿಂತೋಗಿರುತ್ತೆ ರಸ್ತೆಗಳಲ್ಲಿ, ನೀವೇ ನೋಡ್ತಾ ಇರ್ತೀರಾ. ಅದಕ್ಕೆ ಇದು ಬ್ಯುಸಿಯೆಸ್ಟ್ ರೋಡ್, ಇದು ಜಗನ್ಮೋಹನ್ ಪ್ಯಾಲೇಸ್ ರೋಡ್, ಇದು ಮೈಸೂರು KR ಸರ್ಕಲ್ ಸ್ಕೂಲು ಶಾಲಾ ಮಕ್ಕಳುಗಳು ಓಡಾಡುವಂಥದ್ದು ರಸ್ತೆ ಇದು. ಇಲ್ಲಿ ಇವತ್ತು ನಾಳೆ ಸೋಮವಾರ ದಿವಸ ಏನಾದರೂ ಆಗಿದ್ರೆ, ಮಕ್ಕಳು ಓಡೋ ಟೈಮಲ್ಲಿ ಏನಾದರೂ ಆಗಿದ್ರೆ ದೊಡ್ಡ ಅನಾಹುತನೇ ಆಗಿರೋದು. ಸ್ಪಾಟ್ ಔಟ್ ಆಗ್ಬಿಡೋರು ಯಾರಾದ್ರೂ. ಬಸ್ ನಿಂತ್ಕೋತಿರ್ಲಿಲ್ಲ ಅದು. ಅದರಿಂದ ಇದಕ್ಕೆ KSRTC ಅವರು ಹೊಣೆ ಹಾಕ್ತಾರೆ. ಇದಕ್ಕೆ ಏನಂತ ಅವ್ರಿಗೆ ಆಟೋದವ್ರಿಗೆ ಪರಿಹಾರ ಕೊಟ್ಟು, ಆಟೋಗೂ ಪರಿಹಾರ ಕೊಟ್ಟು ಅವರು ಇದನ್ನ ನ್ಯಾಯ ದೊರಕಿಸ್ಕೊಡೋದು ನಾನು ಕೇಳ್ಕೊತೀನಿ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.